Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। एसआईआर के खिलाफ पब्लिक अवेयरनेस रैली की शुरुआत बीदर से की गई। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। एसआईआर कर्नाटका और यद्दलू कर्नाटका की ओर से 13 जून 2026 को कर्नाटका क्षेत्र के बीदर से एसआईआर के खिलाफ पब्लिक अवेयरनेस रैली की शुरुआत की गई, जो 13 जून 2026 को बीदर से भालकी, हुलसूर और बसो कल्याण से होते हुए 14 जून कलबुर्गी, 15 जून यादगीर, 16 जून रायचूर, 17 जून बल्लारी विजयनगर और 18 जून कोप्पल, वहां से 20 जून बेंगलुरु के फ्रीडम पार्क में एसआईआर के खिलाफ प्रोटेस्ट कर कर्नाटका सीएम और इलेक्शन कमिश्नर को मेमोरेंडम के माध्यम से एसआईआर को बंद करने की मांग की जाएगी। ಎಸ್ಐಆರ್ ಅಂತಕ್ಕಂಥ ಒಂದು ಪ್ರಕ್ರಿಯೆ ಭಾರತ ದೇಶದ ಸಂವಿಧಾನದ ವಿರೋಧಿ. ಅದು GM ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवा कल्याण। ARK गिरी सिल्क एंड साड़ी, टिपू सुल्तान कन्वेंट इंग्लिश मीडियम प्राइमरी एंड हाई स्कूल, फ्री एडमिशन्स आर ओपन। ಈಗ ವೋಟ್ ಪರಿಷ್ಕರಣೆ ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಎರಡು ಕಡೆ ವೋಟ್ ಇರೋದನ್ನ ತೆಗೆಯೋದು, ಸಕ್ಕರ ವೋಟನ್ನು ತೆಗೆಯೋದು, ವಿದೇಶಿಯರು ನುಸುಳಿ ಬಂದರೆ ಅವ್ರು ಹೊರಗೆ ಹಾಕೋದು, 18 ವರ್ಷ ಮೇಲ್ಪಟ್ಟರನ್ನ ಸೇರಿಸೋದು, ಇದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಮೊದಲಿಂದನೂ ಕೂಡ ದೇಶದಲ್ಲಿ ನಡೆದಿದೆ. ಆದರೆ ಈಗ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಅಕ್ಷರ ತಪ್ಪಾಗಿದ್ದರೆ ವೋಟ್ಗಳನ್ನು ಕತ್ತರಿಸುವ ಕೆಲಸ ಮಾಡೋದೇನೈತಲ್ಲ, ಇದು ಅತ್ಯಂತ ಸಂವಿಧಾನದ ವಿರೋಧಿ ಕ್ರಮ. ಭಾರತದಲ್ಲಿ ಈಗಾಗಲೇ 17 ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ಈ ಕೆಲಸ 7 ಕೋಟಿಗೆ ಹೆಚ್ಚು ಜನರನ್ನ ವೋಟಿನಿಂದ ವಂಚಿತರನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ವಿದೇಶಿಯರು ನೋಡಿದರೆ ಕೇವಲ 6 ಜನ ಮಾತ್ರ ಸಿಕ್ಕಿರ್ತಕ್ಕಂಥದ್ದು ಸಾಬೀತಾಗಿದೆ. ಅಂದರೆ 7 ಕೋಟಿ ಜನ ವೋಟ್ ಇಲ್ಲದೇ ಪರದಾಡುವಂತ. International School admissions are open. LKG to 8th standard, day school and residential. Khanapur Road, Baswa Kalyan. Krishnan English Medium Primary and High School. Free admission for LKG. 50% off first standard. Admissions are open. ಪರದಾಡುವಂತ, ಸರ್ಕಾರದ ಸೌಲಭ್ಯಕ್ಕೆ ಒದ್ದಾಡುವಂತ ಒಂದು ಹೊಸ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ನಂತರ ಇನ್ನು 13 ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಪ್ರಾರಂಭ ಕರ್ನಾಟಕದಲ್ಲಿ ಇದೇ ತಿಂಗಳ 20ರಿಂದ ಪ್ರಾರಂಭ ಆಗುತ್ತೆ. 30ನೇ ತಾರೀಕಿನಿಂದ ಎಲ್ಲ ವೋಟ್ಗಳನ್ನು ಮಾಡ್ತಕ್ಕಂಥದ್ದು ಮ್ಯಾಪಿಂಗ್ ಮಾಡಿ ಮುಗಿಸ್ತಾರಂತೆ. ಹಂಗಾಗಿ ಇಲ್ಲಿ ಮತಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಪ್ರಾಮಾಣಿಕವಾಗಿ ಕರ್ನಾಟಕದ ಮೂಲ ನಿವಾಸಿಗಳು, ದಲಿತರಾಗಿರಲಿ, ಮಹಿಳೆಯರಾಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಮುಸ್ಲಿಂ ಇರಲಿ, ಕ್ರೈಸ್ತರಿರಲಿ, ಎಲ್ಲ ಸರ್ವ ಜನಾಂಗದ ಈ ಶಾಂತಿಯ ತೋಟವನ್ನು ಕದಲಾಡಲಿಕ್ಕೆ ಬಿಡೋದಿಲ್ಲ. ಒಂದೇ ಒಂದು ವೋಟ್, ಕರ್ನಾಟಕದ ನ್ಯಾಯಯುತಕ್ಕಂಥ ಒಂದು ವೋಟನ್ನು ಕೂಡ ಕದಲಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಈ ದಿನ ಎಸ್ಐಆರ್ ವಿರೋಧ ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳ, ಜಾತ್ಯತೀತ ಸಂಘಟನೆಗಳ ಒಕ್ಕೂಟದಿಂದ 5 ಕಡೆಗಿಂದ ಜಾಥಾ ಮಾಡ್ತಾ ಇದ್ದೀವಿ. ನಾಳೆ 20ನೇ ತಾರೀಕು, ಇದೇ ತಿಂಗಳ 20ನೇ ತಾರೀಕು ಲಕ್ಷಾಂತರ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ಸೇರಿ ರಾಜ್ಯ ಸರ್ಕಾರ ಏನು ಕ್ರಮ ತಗೋಬೇಕು, ಕೇಂದ್ರದ ಚುನಾವಣೆ ಏನು ಕ್ರಮ ತಗೋಬೇಕು, ರಾಜ್ಯದ ಚುನಾವಣೆ ಆಯೋಗ ಏನು ಕ್ರಮ ತಗೋಬೇಕಂತಕ್ಕಂಥ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿ ಮಾಡಿ ಜಾಥಾ ಹೊಂಟಿದ್ದೀವಿ. ಇವತ್ತು ಬಸವ ಕಲ್ಯಾಣದಲ್ಲಿ ಅತ್ಯಂತ ಯಶಸ್ವಿ ಸಭೆ ನಡೆದಿದೆ. ಇಲ್ಲಿಂದ ಕೂಡ ನೂರಾರು ಸಂಖ್ಯೆಯಲ್ಲಿ 20ನೇ ತಾರೀಕು ಬೆಂಗಳೂರಿನಲ್ಲಿ ಸೇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಂ ವೀರಸಂಗಯ್ಯ, ಎದ್ದೇಳು ಕರ್ನಾಟಕ.